ಶತ್ರುಘ್ನನು ಯಾರೋ ಮುನಿವಧುಗಳು ಪ್ರಸವಿಸಿರಬೇಕೆಂದು ಎಣಿಸಿಕೊಂಡಿದ್ದವನು ಸೀತೆಯು ಪುತ್ರಯುಗ್ಮವನ್ನು ಪಡೆದ ಎಂಬುದನ್ನು ಒಮ್ಮೆಲೇ ಕೇಳಿ ಚಕಿತನಾದನು. ಯಾವ ಸೀತೆ, ಯಾರ ಸೀತೆ ಎಂದು ಮಿಂಚಿನಂತೊಮ್ಮೆ ಭಾವವು ಅವನ ಚಿತ್ರದಲ್ಲಿ ಮುನಿಗಿತು. ಯಾರೋ ಎಂದು ಒಮ್ಮೆ ಅದನ್ನು ಮರೆಯಲು ತೊಡಗಿದರೆ ಮತ್ತೆ ಮತ್ತೆ ಅದೇ ಕುತೂಹಲವನ್ನು ಕೆರಳಿಸಿತು. ಅಲ್ಲಿದ್ದ ಮುನುವಟಗಳಲ್ಲಿ ವಿಚಾರಿಸಿದಾಗ ಅವಳೊಬ್ಬಳು ಅನಾಥೆ ಎಂದಷ್ಟೇ ತಿಳಿದು ಬಂತು. ಸೀತೆ ಎಂಬ ಹೆಸರಿನ ಅನಾಥೆಯು ಯಾವಳಿರಬಹುದು ಎಂದು ಶತ್ರುಘ್ನನ ಉದ್ವೇಗವು ಮತ್ತಷ್ಟು ಹೆಚ್ಚಿತು. ಅವನಿಗೆ ಕುಳಿತಲ್ಲಿ ಕುಳಿತಿರಲಾಗಲಿಲ್ಲ. ಅದನ್ನೇ ಅಲ್ಲಿದ್ದವರಲ್ಲಿ ಕೇಳಿ ಕೇಳಿ ಸಾಕಾಯಿತು. ಅಷ್ಟರಲ್ಲಿ ವಾಲ್ಮೀಕಿಯರೇ ಅತ್ತ ಬರುತ್ತಿದ್ದುದರಿಂದ ಅವರಲ್ಲೇ ಧೈರ್ಯ ಮಾಡಿ ಕೇಳಿಬಿಟ್ಟನು. ಅವರು ಮೆಲ್ನಗುವನ್ನು ಸೂಸುತ್ತಾ ಅವನನ್ನೇ ಸೀತೆಯ ಬಳಿಗೆ ಕರೆದೊಯ್ದರು. ನೋಡಿ ಶತ್ರುಘ್ನನಿಗೆ ಕರುಳೆ ಹಿಂಡಿ ಬಂದಂತಾಯಿತು. ಸಹಿಸಲಾರದೆ ಅಲ್ಲೇ ಉದ್ದಂಡವಾಗಿ ಬಿದ್ದು ಮಕ್ಕಳಂತೆ ಬಿಕ್ಕಿ ಬಿಕ್ಕಿ ಅಳತೊಡಗಿದನು. ಸೀತೆಯು ಅವನಿಗೆ 4 ಸಮಾಧಾನದ ಮಾತುಗಳನ್ನು ಹೇಳಿ ತನ್ನ ವಿಚಾರವನ್ನು ಯಾರಲ್ಲಿಯೂ ತಿಳಿಸಬಾರದೆಂದು ಶ್ರೀರಾಮನ ಆಣೆಯಿಟ್ಟು ಹೇಳಿಬಿಟ್ಟನು. ಶತ್ರುಘ್ನನು ಆಗಲಿ ಎಂದು ಅಷ್ಟೇ ನುಡಿದನು. ಹಾಗೆ ಶಿಶುಗಳನ್ನು ನೋಡಿ ಮುದ್ದಾಡಿ ಅವುಗಳ ತಲೆಯ ಮೇಲೆ 4 ಹನಿ ಕಂಬನಿಗಳನ್ನು ಮಿಡಿದು ಭಾಗ್ಯಶಾಲಿಗಳಾಗಿ ಎಂದು ಹರಸಿದನು. ಮತ್ತೆ ಸೀತೆಯು ಶ್ರೀರಾಮನ ಹಾಗೂ ಅಯೋಧ್ಯೆಯ ಸಕಲ ಜನರ ಯೋಗಕ್ಷೇಮಗಳನ್ನು ವಿಚಾರಿಸಿದರೆ ಶತ್ರುಘ್ನನಿಗೆ ಹೆಚ್ಚು ಮಾತಾಡಲಾಗಲಿಲ್ಲ. ಎಷ್ಟು ಬೇಕೋ ಅಷ್ಟೇ ನುಡಿದು ವಂದಿಸಿ ಕಣ್ಣೀರೊಡೆಸಿಕೊಳ್ಳುತ್ತಾ ಅಲ್ಲಿಂದ ಹೊರಟು ಬಿಟ್ಟನು. ಮತ್ತೆಲ್ಲಿಯೂ ಕುಳಿತಿರಲಾರದೆ ಆ ಕಿರುತೊರೆಯ ಬಳಿ ಅತ್ತಿತ್ತ ಅಡ್ಡಾಡತೊಡಗಿದನು. ನಾನಾ ಭಾವಗಳು ಮನಸ್ಸಿನಲ್ಲಿ ಮೂಡಿ ಬೆಳೆದು ಅವನನ್ನೇ ತಿನ್ನತೊಡಗಿದಂತೆ ಅವನಿಗೆ ಸಹಿಸಲಾರದ ಸಂಕಟವಾಯಿತು. ಚಿತ್ರಕೂಟದಲ್ಲಿ ಸೀತೆಯು ತನ್ನಣ್ಣನೊಂದಿಗೆ ಇದ್ದಾಗಲೇ ಅವನಿಗೆ ನೋಡಿ ಸಹಿಸಲಾಗಿರಲಿಲ್ಲ. ಆಗ ಅದಕ್ಕಾಗಿ ಮಂಥರೆಯನ್ನು ಏನೇನೋ ಮನಸ್ಸಿನಲ್ಲೇ ಹೇಳಿ ನಿಂದಿಸುತ್ತಿದ್ದನು. ಆದರೆ ಯಾರೂ ಇಲ್ಲದೆ ಇಂದು ದೇಸಿಗರಂತೆ ಋಷ್ಯಾಶ್ರಮದಲ್ಲಿ ಪ್ರಸವಿಸಿದ್ದನ್ನೆನೆಸಿಕೊಂಡು ವ್ಯಥೆಗೊಂಡರೆ ಇಲ್ಲಿ ಯಾರನ್ನು ನಿಂದಿಸಬೇಕು? ಅಣ್ಣನೇನು ಅಜ್ಞನಲ್ಲ, ಸಾಕ್ಷಾತ್ ಧರ್ಮಸ್ವರೂಪಿಯು. ಜಗತ್ತಿನ ಧರ್ಮವನ್ನೇ ಎತ್ತಿಕಟ್ಟಿ ಅದಕ್ಕಾಗಿಯೇ ಜೀವನಗಳನ್ನು ದಾರೆ ಎರೆಯುತ್ತಿರುವವನು. ಆದರೂ ಅವನ ಕೈ ಹಿಡಿದ ಸೀತಾದೇವಿಗೆ ಈ ದುಸ್ಥಿತಿಯು. ಸಾಕೇತದ ಮಹಾರಾಜ್ನಿಗೆ ಹೆರಿಗೆಗೆ ಮನೆ ಇಲ್ಲ, ಹುಟ್ಟಿದ ಮಕ್ಕಳಿಗೆ ಮರದ ತೊಗಲಿನ ಹಾಸು. ಪತಿತ ಪಾವನನೆನಿಸಿದವನೇ ತನ್ನ ಪತ್ನಿಯನ್ನು ದೂರೀಕರಿಸಿದನು. ಪುತ್ರ ಕಾಮಿಷ್ಟಿಯಿಂದಲೇ ಹುಟ್ಟಿದ್ದ ಪುಣ್ಯಾತ್ಮನು ತನ್ನ ಪುತ್ರರ ಮುಖವನ್ನು ಕಾಣುವಂತಿಲ್ಲ. ತಾಯಿಯಲ್ಲದೆ ಜನಿಸಿದ ಜಾನಕಿಯು ಮಕ್ಕಳನ್ನು ಪಡೆದಾಗ ಆ ಶಿಶುಗಳಿಗೆ ತಮ್ಮ ತಂದೆಯ ಕಾರುಣ್ಯದ ಭಾಗ್ಯವಿಲ್ಲ. ಪೂಜ್ಯರಾದ ವಾಲ್ಮೀಕಿಯರು ದಯಾಮಯರು, ಅನಾಥ ಸಂರಕ್ಷಕರು. ಅವರು ಅವರ ಯೋಗ್ಯತೆಗೆ ತಕ್ಕಂತೆ ಈ ತಾಯಿ ಮಕ್ಕಳನ್ನು ಪೋಷಿಸುತ್ತಾರೆ ನಿಜ, ಯಾವ ಕೊರತೆಯೂ ಇಲ್ಲ. ಆದರೆ ಆಶ್ರಿತ ಪಾಲಕನೂ ಆರ್ತ ಸಂರಕ್ಷಕನೂ ಆದ ಶ್ರೀರಾಮನ ಮಡದಿ ಮಕ್ಕಳು ಮಾತ್ರ ದಿಕ್ಕಿಲ್ಲದೆ ಮುನಿವಧುಗಳ ಆರೈಕೆಗೆ ಬೀಳುವಂತಾಯಿತು. ಕರುಣಾಳು ಎನ್ನಿಸಿದವನು ಕೈ ಹಿಡಿದಾಕೆಯ ಕುರಿತು ಕೊಲ್ಲೇ ಆಗಿರುವನಾದರೂ ಇದನ್ನೆಲ್ಲ ಕಣ್ಣಿನಲ್ಲಿ ಕಾಣುವ ನಾನೆಂತಹ ಪಾಪಿಯು. ಅಯ್ಯೋ, ಈ ಪುಣ್ಯಾಶ್ರಮಕ್ಕೆ ಬಂದೆನೋ, ಏಕೆ ಬಂದೆನೋ, ಏಕೆ ಈ ದುಸ್ಥಿತಿಯನ್ನು ಕಂಡೆನೋ? ಹಾಯ್ ರಾಮ ರಾಮ, ಸಾವು ನನಗೆ ಬರಬಾರದೆ ಎಂದು ಸಂಕಟಗೊಂಡೇ ತರಹರಿಸಿದನು. ಈ ಸ್ಥಿತಿಯನ್ನು ಮೊದಲೇ ತರ್ಕಿಸಿದ್ದ ವಾಲ್ಮೀಕಿಯರು ಶತ್ರುಘ್ನನ ಹಿಂದಿನಿಂದಲೇ ಬಂದು ತುಸು ಹೊತ್ತು ಅವನನ್ನು ಮಾತಾಡಿಸದೇ ನಿಂತಿದ್ದರು. ಅವನಿಗೂ ಅವರು ಬಂದಿರುವುದು ಗೊತ್ತಾಗಿರಲಿಲ್ಲ. ಮತ್ತೆ ಅವನ ದುಃಖವು ಮಿತಿಮೀರಿದುದನ್ನು ಕಂಡು ಅವರು ಇವನನ್ನು ಕುಳ್ಳಿರಿಸಿಕೊಂಡು ತಲೆಯನ್ನು ಸವರಿ ಸಾಂತ್ವನಗೊಳಿಸಲು ತೊಡಗಿದರು. ಶ್ರೀರಾಮನ ಘನವಾದ ಕರ್ತವ್ಯ ಪಾಲನೆಯನ್ನು ಅವನ ತಮ್ಮನಾದ ನೀನೇ ಪೂರ್ಣವಾಗಿ ಅರಿತಿಲ್ಲ. ಅವನ ಪತ್ನಿ ಸೀತೆಯು ತಿಳಿದಿದ್ದಾಳೆ. ಶ್ರೀರಾಮನು ಪತ್ನಿಯನ್ನು ಪರಿತ್ಯಜಿಸಿದನು ಎಂಬ ಅಪವಾದವು ಸೀತೆಯ ಕುರಿತಾದ ಅನುಕಂಪದಿಂದ ಮಾತ್ರ ಸ್ಥಾಪಿಸಲ್ಪಡಬಹುದು. ಅವಳೇ ತನ್ನರಸನ ನೀತಿಯನ್ನೊಪ್ಪಿ ಪೂರ್ಣ ಸಹಕಾರಿಣಿಯಾಗಿ ಅದರಂತೆ ಬಂದುದೆಲ್ಲವನ್ನೂ ಸಹಿಸಿಕೊಳ್ಳುವ ದಾಢ್ಯದಿಂದಿರುವಾಗ ವ್ರತ ಅವಳೇಕೆ ಹೆರವರ ಅನುಕಂಪಕ್ಕೆ ಪಾತ್ರಳಾಗಬೇಕು? ಪತಿಯು ತನ್ನನ್ನೇಕೆ ಪರಿತ್ಯಜಿಸಿದನೆಂದು ಸತಿಯಾದ ಸೀತೆಯು ಸಂಪೂರ್ಣವಾಗಿ ಅರಿತಿರುವಳು.
ಮಾತ್ರವಲ್ಲ, ಅವನ ಕಾರ್ಯದಲ್ಲಿ ತ್ಯಾಗಪೂರ್ಣಳಾಗಿ ಅವನಿಗೆ ಅನುಕೂಲೆಯಾಗಿ ವರ್ತಿಸುತ್ತಾಳೆ. ಆಕೆಯ ಸಹಧರ್ಮಚರ್ಯೆಯು ಅಂದು ವನವಾಸದ ವ್ರತಗ್ರಹಣ ಮಾಡಿದ್ದ ತನ್ನ ಪತಿಯೊಂದಿಗೆ ಕಾಡಿಗೆ ಹೋಗುವಲ್ಲಿ ಪೂರ್ಣಗೊಳ್ಳುವುದಿಲ್ಲ. ಜನಾಪವಾದದಿಂದ ಪತ್ನಿಯನ್ನೇ ಪರಿತ್ಯಜಿಸಬೇಕಾಗಿ ಬಂದ ತನ್ನ ಪತಿಯ ಕಾರ್ಯಾನುಕೂಲ ಆಗಿರುವಲ್ಲಿಯೇ ಪೂರ್ಣಗೊಳ್ಳುವುದು. ಶ್ರೀರಾಮನು ಅವನಿಗೆ ಬೇಡದೆ ಸೀತೆಯನ್ನು ಬಿಟ್ಟಿದ್ದಲ್ಲ. ಅಯೋಧ್ಯೆಯ ರಾಜರಾಣಿಯರಾಗಿ ಶ್ರೀರಾಮ ಸೀತೆಯರಿರುವುದು ಅಲ್ಲಿಯ ಎಲ್ಲ ಜನರಿಗೂ ಸಮ್ಮತವಿರಲಿಲ್ಲ. ಆದರೂ ಶ್ರೀರಾಮನ ಆಳ್ವಿಕೆಯು ಆ ಎಲ್ಲರಿಗೂ ಬೇಕಾಗಿತ್ತು. ಹಾಗಾಗಿ ರಾಜ್ಯಕ್ಕೆ ಬೇಕಾದ ತಾನು ಅವರಿಗೆ ಬೇಡದ ರಾಣಿಯೊಂದಿಗಿರುವುದು ಭೂಷಣವಲ್ಲವೆಂದೇ ಅವನು ಮನಗಂಡನು. ಅಂತೆಯೇ ಮಡದಿಯನ್ನು ಬಿಟ್ಟಾದರೂ ಪ್ರಜಾಜನರ ವಿಶ್ವಾಸವನ್ನು ಉಳಿಸಿಕೊಳ್ಳುವುದೇ ಮುಖ್ಯವೆಂದು ಬಗೆದು ಜಾನಕಿಯನ್ನು ತ್ಯಜಿಸಿ ತನ್ನನ್ನು ತಾನೇ ಶಿಕ್ಷಿಸಿಕೊಂಡು ರಾಮರಾಜ್ಯದ ದೊರೆಯಾದನು. ಸೀತೆಯೂ ಅಷ್ಟೇ ತನ್ನ ಪತಿಯು ಕೈಗೊಂಡ ನಿರ್ಧಾರವನ್ನು ಒಪ್ಪಿ ಅಂತೆಯೇ ವರ್ತಿಸುತ್ತಿರುವುದರಿಂದ ಶ್ರೀರಾಮನ ನಿಜವಾದ ಸಹಧರ್ಮಚಾರಿಣಿಯಾದಳು. ಅವನಿಗೆ ಯಾವುದು ಧರ್ಮವೋ ಅದನ್ನೇ ಅವಳು ಆಚರಿಸುತ್ತಾಳೆ. ಸೀತಾರಾಮರು ಒಂದಾಗಿರುವುದನ್ನು ಅವರು ಆಚರಿಸುವ ಧರ್ಮವೇ ಒಪ್ಪಲಿಲ್ಲ. ಹಾಗೆಂದು ಕಿಂಚಿತ್ ವಿಯೋಗವ್ಯತೆಯನ್ನು ಅನುಭವಿಸಬೇಕಾಗಿ ಬಂದರೂ ಅವರಿಬ್ಬರೂ ಒಬ್ಬರನ್ನೊಬ್ಬರು ಅಗಲಿರುವರೇ ಹೊರತು ಅವರು ಅನುಸರಿಸುತ್ತಿರುವ ಧರ್ಮ ಮಾರ್ಗವನ್ನು ಸರ್ವಥಾ ಬಿಡಲಿಲ್ಲ. ಇಲ್ಲೇ ಹುದುಗಿರುವುದು ಸೀತಾ ಪರಿತ್ಯಾಗದ ಧರ್ಮರಹಸ್ಯವು. ಶ್ರೀರಾಮನ ಕಾರ್ಯವನ್ನು ಅವನ ಅರ್ಧಾಂಗಿಯಾದ ಸೀತೆಯು ಪೂರ್ಣ ಹೊಣೆಯರಿತು ಹೊತ್ತು ಪೂರೈಸುತ್ತಾಳೆ. ಆ ಧರ್ಮ ಸೂಕ್ಷ್ಮವನ್ನು ಅರಿತುಕೊಂಡಾಗ ನಮ್ಮ ಮನಸ್ಸು ಶುದ್ಧಗೊಂಡು ನಿರ್ಮಲವಾಗುತ್ತದೆ. ಅದನ್ನು ಅರಿತುಕೊಳ್ಳದಿದ್ದರೆ ಅವರನ್ನೂ ಅರಿತುಕೊಳ್ಳಲಾರದೆ ದುಃಖಭಾಜನರಾಗಬೇಕಾಗುತ್ತದೆ. ಸೀತೆಗಾಗಿ ದುಃಖಿಸುವವರು ಶ್ರೀರಾಮನಿಗಾಗಿ ಯಾಕೆ ದುಃಖಿಸುವುದಿಲ್ಲ? ರಾಜನಾಗಿ ತನ್ನ ಪತ್ನಿಯೊಂದಿಗಿದ್ದರೆ ಪ್ರಜೆಗಳ ಪೂರ್ಣ ವಿಶ್ವಾಸವನ್ನು ಉಳಿಸಿಕೊಳ್ಳಲಾಗುವುದಿಲ್ಲ. ಅಂತಹ ಸ್ಥಿತಿಯಲ್ಲಿ ನಿನ್ನ ಅಣ್ಣನು ರಾಜ್ಯವನ್ನು ಬಿಡುವುದೇ? ಅಲ್ಲ, ಪತ್ನಿಯನ್ನು ತೊರೆಯುವುದೇ? ಧರ್ಮಪತ್ನಿಯನ್ನು ಬಿಡಲಾರದೆ ರಾಜ್ಯವನ್ನು ತೊರೆದು ಬಿಟ್ಟರೆ ಹೆಂಡತಿಗಾಗಿ ರಾಜ್ಯವನ್ನೇ ರಾಮನು ಬಿಟ್ಟನು ಎಂದು ಆಡಿಕೊಳ್ಳದೆ, ಮಾತ್ರವಲ್ಲ ಜನರ ಅಭಿಪ್ರಾಯವನ್ನೇ ಒಂದು ರೀತಿಯಿಂದ ಕಡೆಗಣಿಸಿದಂತಾಗದೆ, ಪುರುಷಾರ್ಥಗಳಲ್ಲಿ ಧರ್ಮವೇ ಮುಖ್ಯವಾಗಿರುವುದರಿಂದ ಪುರುಷೋತ್ತಮನಾದ ಶ್ರೀರಾಮನು ಅಂತೆಯೇ ನಡೆಯತಕ್ಕವನು. ಆದುದರಿಂದ ಧರ್ಮ ವಿರಹಿತವಾದ ಅರ್ಥ ಕಾಮಗಳನ್ನು ಸರ್ವಥಾ ಅವನು ಜಯಿಸಲಾರನು. ಅಂತೆಯೇ ಅವನ ಪತ್ನಿಯಾದ ಸೀತಾದೇವಿಯು ಕೂಡ ಅವನ ಸಹಧರ್ಮಚಾರಿಣಿಯು. ಶ್ರೀರಾಮನು ತನ್ನ ರಾಜ್ಯಾಧಿಕಾರವನ್ನು ತೊರೆದು ಬಿಡುವುದಕ್ಕೆ ದೇಶದ ಎಲ್ಲ ಪ್ರಜೆಗಳು ಪೂರ್ಣ ಮನಸ್ಸಿನಿಂದ ಒಪ್ಪಿದರೆ ಸೀತೆಯನ್ನು ಬಿಡಬೇಕಾಗಿರಲಿಲ್ಲ. ಅಂತೆಯೇ ಸೀತೆಯೊಬ್ಬಳು ತನ್ನನ್ನು ಪರಿತ್ಯಜಿಸಿದ ಕುರಿತು ಪೂರ್ಣವಾಗಿ ಸಮಾಧಾನಗೊಂಡಾಗ ಅವನು ರಾಜ್ಯಾಧಿಕಾರವನ್ನು ಬಿಡಬೇಕಾಗಿಲ್ಲ. ಮೇಲಾಗಿ ಸೀತೆಯು ಜನಾಪವಾದದಿಂದ ಕಲುಷಿತೆಯು. ಆ ಅಪವಾದದಿಂದ ಆಕೆಯ ಬಿಡುಗಡೆಯು ಹೇಗೆ? ರಾಮನ ಸತಿಯಾಗಿರಲು ಸೀತೆಗೆ ಅರ್ಹತೆ ಇದೆ. ಅದು ಅಗ್ನಿ ಪರೀಕ್ಷೆಯಲ್ಲಿ ವಿಧಿತವಾಗಿದೆ. ಅದನ್ನೇ ಎತ್ತಿ ಆಡಿ ತನ್ನ ಜನರು ನಂಬುವಂತೆ ಮಾಡಿ ಸೀತೆಯನ್ನೊಡಗೂಡಿಕೊಂಡಿರಬಹುದಿತ್ತು. ಆದರೆ ಅವರು ಪೂರ್ಣವಾಗಿ ಹೇಗೆ ನಂಬಬೇಕು? ಶ್ರೀರಾಮನ ಮಾತು ಎಂದು ನಂಬಬೇಕಷ್ಟೇ. ಸತ್ಯವನ್ನೇ ಆದರೂ ಸಕಾಲದಲ್ಲಿ ಆಡಿದ್ದರೆ ಸರಿಯಾಗುತ್ತಿತ್ತು. ಅಪವಾದವು ಬಂದ ಮೇಲೆ ಏನು ಹೇಳಿದರೂ ಅಷ್ಟೇ. ಸತ್ಯವನ್ನೇ ಆದರೂ ನಂಬುವುದು ಕಷ್ಟ. ಹೀಗಾಗಿದೆ. ಅವಳು ಪರಿಶುದ್ಧೆ ಎಂದು ವಿಧಿತವಾಗಿದೆ. ಅವಳು ನನ್ನ ಧರ್ಮಪತ್ನಿ. ನೀವೆಲ್ಲರೂ ನನ್ನ ರಾಜ್ಯಾಧಿಕಾರವನ್ನು ಒಪ್ಪುವುದಿದ್ದರೆ ಸೀತೆಯ ರಾಜ್ಯತ್ವವನ್ನು ಅಂಗೀಕರಿಸಬೇಕಾಗುವುದು ಎಂದು ಪಟ್ಟಾಭಿಷೇಕಕ್ಕೆ ಮುಂಚಿತವಾಗಿಯೇ ಶ್ರೀರಾಮನು ತನ್ನ ಅಭಿಪ್ರಾಯವನ್ನು ಜನರ ಮುಂದಿಡುತ್ತಿದ್ದರೆ ಯಾವ ಗೊಂದಲವೂ ಇರುತ್ತಿರಲಿಲ್ಲ. ಆದರೆ ಆಗ ಸ್ಮರಣೆಯೂ ಬರಲಿಲ್ಲ. ಮತ್ತು ಯಾರೂ ಒಬ್ಬಿಬ್ಬರು ಆಡಿಕೊಂಡರೂ ಅವರೇ ಅಪರಾಧಿಗಳಾಗುತ್ತಿದ್ದರು. ಅಥವಾ ಲಂಕೆಯಲ್ಲಿ ನಡೆದ ಆ ಅಗ್ನಿ ಪರೀಕ್ಷೆಯು ಅಯೋಧ್ಯೆಯಲ್ಲಿ ನಡೆಯುತ್ತಿದ್ದರೂ ಸಲ್ಲುತ್ತಿತ್ತು. ಅಂದು ಯಾರಾದರೂ ಅಪವಾದವನ್ನು ಹೇಳಿ ಸೀತೆಯನ್ನು ಪರೀಕ್ಷಿಸಿದ್ದಲ್ಲ. ಅಪವಾದವು ಬರಬಾರದೆಂದೇ ಮುಂಜಾಗ್ರತೆಯನ್ನು ವಹಿಸಿದ್ದು. ದೇಶ ಕಾಲಾನುಕೂಲವಿಲ್ಲದೆ ಸೀತೆಯ ಅರ್ಹತೆಯು ಪ್ರಕಟವಾದರೂ ಫಲವಿಲ್ಲದೆ ಹೋಯಿತು. ಶ್ರೀರಾಮನು ಅವನ ಅನುಯಾಯಿಗಳು ಸೀತೆಯು ನಿರ್ದೋಷಿ ಎಂದು ಮನಗಂಡರಲ್ಲದೆ ಸಾಕೇತದ ಪ್ರಜಾಕೋಟಿಯು ಅದನ್ನು ಅರಿತುಕೊಳ್ಳಲಿಲ್ಲ. ಆದುದರಿಂದಲೇ ಬಹಳ ಸೂಕ್ಷ್ಮವಾಗಿ ಅಪವಾದವು ತಲೆದೋರಿತು. ಸೀತೆಯ ಕುರಿತಾದ ಆ ಅಪವಾದವು ಕ್ರಮೇಣ ಶ್ರೀರಾಮನ ಕುರಿತಾಗಿಯೂ ಹರಡಬಹುದಿತ್ತು. ಅದನ್ನೆಣಿಸಿಕೊಂಡೇ ಶ್ರೀರಾಮನು ತನ್ನ ಕಾರ್ಯವನ್ನು ಮುಂದುವರಿಸಿ ಆ ಹೊಣೆಯನ್ನು ಸೀತೆಯ ಮೇಲೆಯೇ ಇಟ್ಟು ಅವಳನ್ನು ಪರಿತ್ಯಜಿಸಿದನು. ತನ್ನ ರಸನ ಮೇಲೆ ಅವನ ಪ್ರಜೆಗಳು ಪೂರ್ಣವಾದ ವಿಶ್ವಾಸವನ್ನಿಡುವಂತೆ ಸೀತೆಯು ಶ್ರೀರಾಮನಿಗೆ ಸಹಕರಿಸಿದರೆ ಮಾತ್ರ ಅವನ ಕಾರ್ಯವು ಸಾಧುವಾಗಬಲ್ಲದು.
ಅದನ್ನರಿತ ಸೀತೆಯು ಅನುಕೂಲಳಾಗಿಯೇ ವರ್ತಿಸುತ್ತಿರುವಳು. ಇನ್ನು ಆ ಕುರಿತು ಯಾರೂ ಸಂದೇಹ ಪಡಬೇಕಾಗಿಲ್ಲ. ಯಾರು ಅನ್ಯಾಯ ಹೊಂದಿದಳೆಂದು ಹೇಳಲ್ಪಡುತ್ತಾಳೋ ಅವಳೇ ತನಗೆ ಅನ್ಯಾಯವಾಗಲಿಲ್ಲವೆಂದು ಪೂರ್ಣ ಮನಸ್ಸಿನಿಂದೊಪ್ಪಿ ಅಂತೆಯೇ ನಡೆದುಕೊಳ್ಳುವಲ್ಲಿ. ಅನ್ಯಾಯ ಮಾಡಿದನು ಎಂದು ಹೇಳಿಸಿಕೊಳ್ಳಲ್ಪಡುವವನು ಯಾಕೆ ಅಪರಾಧಿಯಾಗುತ್ತಾನೆ? ವಾಲಿಯನ್ನು ಶ್ರೀರಾಮನು ಮರೆಯಲ್ಲಿ ನಿಂತು ಹೊಡೆದುದು ತಪ್ಪೆಂದು ಆಡಿಕೊಳ್ಳಬಹುದು. ಆದರೆ ಹಾಗೆ ಸಂವೃತನಾದ ವಾಲಿಯೇ ಶ್ರೀರಾಮನ ಸಮಾಧಾನಗಳಿಂದ ಪೂರ್ಣ ತೃಪ್ತನಾಗಿ ಮೈತಿಯನ್ನು ಇದ್ದಿದ್ದನು. ಮತ್ತೇಕೆ ಶ್ರೀರಾಮನ ಮೇಲೆ ವ್ರತ ಆರೋಪ? ಹಾಗೆಯೇ ಸೀತಾ ಪರಿತ್ಯಾಗವೂ ಕೂಡ ಎಂದು ಹೇಳಿ ದುಃಖಿತನಾದ ಶತ್ರುಘ್ನನನ್ನು ಸಮಾಧಾನಗೊಳಿಸಿದರು. ಆ ಧರ್ಮ ಸೂಕ್ಷ್ಮವನ್ನು ಅರಿತ ಶತ್ರುಘ್ನನು ತನ್ನ ಅಜ್ಞತೆಗಾಗಿ ಅಯ್ಯೋ ಎಂದು ಅಂದುಕೊಂಡನು. ಹಾಗೆಯೇ ಪೂಜ್ಯರ ಆದೇಶದಂತೆ ಆಶ್ರಮಕ್ಕೆ ತೆರಳಿ ತನ್ನವರೊಂದಿಗೆ ನಿದ್ರಿಸಿದನು. ವಿ ಎನ್ ಭಾಗವತ್ ಬರಬಳ್ಳಿ.